ದಾವಣಗೆರೆ ಕಾಂಗ್ರೆಸ್ಗೆ ಡಬಲ್ ಶಾಕ್ ಕೊಟ್ಟಿದೆ ಬಿಜೆಪಿ. ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಸಂಸದ ಸಿದ್ದೇಶ್ವರ್. ಸಚಿವ ಎಸ್ ಮಲ್ಲಿಕಾರ್ಜುನ ಅವರ ಆಪ್ತ ಬಿಜೆಪಿ ತೆಕ್ಕೆಗಿಳಿದಿದ್ದಾರೆ. ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಶಿವನಹಳ್ಳಿ ರಮೇಶ್. ಕಾಂಗ್ರೆಸ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಸಂಸದ ಸಿದ್ದೇಶ್ವರ್. ಲಿಂಗಾಯತ ಸಮಾಜದ ಪ್ರಭಾವಿ ಮುಖಂಡರಿಗೆ ಸಿದ್ದೇಶ್ವರ್ ಗಾಳವನ್ನ ಹಾಕಿದ್ದಾರೆ. ನಗರಸಭಾ ಮಾಜಿ ಅಧ್ಯಕ್ಷ, ಪಾಲಿಕೆಯ ಮಾಜಿ ಸದಸ್ಯ ಸಂಸದ ಜಿಎಂ ಸಿದ್ದೇಶ್ವರ್ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ಗೆ ವೈ ರಾಮಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ವೈ ರಾಮಪ್ಪ. ವಿನಯ್ ಕುಮಾರ್ ಪಕ್ಷೇತರ ಸ್ಪರ್ಧೆಯಿಂದ ಕಾಂಗ್ರೆಸ್ ಕೂಡ ಕಂಗೆಟ್ಟಿದೆ. ಇದರ ನಡುವೆ ಕೈ ನಾಯಕರಿಗೆ ಶಾಕ್ ಮೇಲೆ ಶಾಕ್. ಒಂದ್ ಕಡೆ ವಿನಯ್ ಕುಮಾರ್ ಪಕ್ಷೇತರ ಸ್ಪರ್ಧೆಯಿಂದ ಕಾಂಗ್ರೆಸ್ಗೆ ಆಲ್ರೆಡಿ ಕಂಗೆಟ್ಟು ಹೋಗಿದೆ. ಇನ್ನೊಂದು ಕಡೆ ಸಚಿವ ಎಸ್ ಮಲ್ಲಿಕಾರ್ಜುನ ಅವರ ಆಪ್ತ ಬಿಜೆಪಿ ತೆಕ್ಕೆಯಲ್ಲಿದ್ದಾರೆ. ಇದೆಲ್ಲದರಿಂದ ಕಾಂಗ್ರೆಸ್ಗೆ ಒಂದು ರೀತಿ ಡಬಲ್ ಶಾಕ್ ದಾವಣಗೆರೆಯಲ್ಲಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಗರಸಭಾ ಮಾಜಿ ಅಧ್ಯಕ್ಷ, ಪಾಲಿಕೆಯ ಮಾಜಿ ಸದಸ್ಯ ಎಲ್ಲರೂ ಕೂಡ ಬಿಜೆಪಿಯನ್ನ ಸೇರ್ಪಡೆಗೊಳ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ನಮ್ಮ ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧು ನಾಗರಾಜ್, ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್. ಒಂದ್ ಕಡೆ ವಿನಯ್ ಕುಮಾರ್ ಪಕ್ಷೇತರ ಸ್ಪರ್ಧೆ ವಿಚಾರ ಇರಬಹುದು, ಇನ್ನೊಂದ್ ಕಡೆ ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಅವರ ಆಪ್ತರೆಲ್ಲರೂ ಕೂಡ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇರೋದು. ಈ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಪಕ್ಷಕ್ಕೆ ಸ್ಥಳೀಯವಾಗಿ ಒಂದು ಪಕ್ಷದಲ್ಲಿ ಡ್ಯಾಮೇಜ್ ಅನ್ನ ಕ್ರಿಯೇಟ್ ಮಾಡೋದಂತೂ ಸುಳ್ಳಲ್ಲ ಅಂತ ಹೇಳ್ಬೋದು. ಸದ್ಯ ಏನ್ ನಡೀತಾ ಇದೆ ಡೆವಲಪ್ಮೆಂಟ್ಸ್ ಅಲ್ಲಿ? ಹೌದು ಸಿಂಧೂರ, ಪ್ರಮುಖವಾಗಿ ದಾವಣಗೆರೆಗೆ ಕಾಂಗ್ರೆಸ್ ನಲ್ಲಿ ಇವತ್ತೊಂದು ಡಬಲ್ ಶಾಕ್ ಕಾಂಗ್ರೆಸ್ಗೆ ಎದುರಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಶಿವನಹಳ್ಳಿ ರಮೇಶ್ ಅವರು ಒಂದು ಬಿಜೆಪಿ ಸೇರ್ಪಡೆ ಆಗುವ ಮೂಲಕ ಒಂದು ಕಾಂಗ್ರೆಸ್ಗೆ ಶಾಕ್ ನೀಡತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ ಒಂದು ಲಿಂಗಾಯತ ಸಮಾಜದ ಪ್ರಭಾವಿ ಮುಖಂಡ ಹಾಗೂ ನಗರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಪಾಲಿಕೆ ಮಾಜಿ ಸದಸ್ಯ ಆಗಿರ್ತಕ್ಕಂಥ ಶಿವನಹಳ್ಳಿ ರಮೇಶ್ ಅವರು ತಂದೆಯಾದ ಹಿಡಿತವನ್ನು ಸಾಧಿಸಿದರು. ದಾವಣಗೆರೆ ನಗರದಲ್ಲಿ ತಂದೆಯಾದ ಹಿಡಿತವನ್ನು ಸಾಧಿಸಿದರು. ಜೊತೆಗೆ ಲಿಂಗಾಯತ ಸಮಾಜದ ಪ್ರಭಾವಿ ಮುಖಂಡ ಕೂಡ ಆಗಿರುವಂತದ್ದು. ಈಗೇನು ದಾವಣಗೆರೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಂದ್ರೆ 5 ಲಕ್ಷಕ್ಕೂ ಹೆಚ್ಚು ಮತ ಇರುವ ಲಿಂಗಾಯತ ಸಮುದಾಯದ ನಾಯಕ ಬಿಜೆಪಿ ಸೇರ್ಪಡೆಯಾಗಿದ್ದು ಒಂದು ಕಾಂಗ್ರೆಸ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ತರಿಸ್ತಕ್ಕಂಥದ್ದು. ಜೊತೆಗೆ ಏನು ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷ ಮತ್ತು ದಲಿತ ಹಿರಿಯ ನಾಯಕ ಇರ್ತಕ್ಕಂಥ ವೈ ರಾಮಪ್ಪ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ಏನು ವಿನಯ್ ಕುಮಾರ್ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ಗೆ ಸಪೋರ್ಟ್ ಮಾಡತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಏನು ವಿನಯ್ ಕುಮಾರ್ ಇಂದ ಈಗಾಗಲೇ ಏನು ಪಕ್ಷಕ್ಕೆ ಒಂದು ಡ್ಯಾಮೇಜ್ ಆಗಿತ್ತು, ಅದಾದ ಬಳಿಕ ಈ ಇಬ್ರು ಕೂಡ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದ್ದು ಒಂದು ಕಾಂಗ್ರೆಸ್ಗೆ ಪೆಟ್ಟಾಗಿರ್ತಕ್ಕಂಥದ್ದು. ಜೊತೆಗೆ ಏನು ಜಿಎಂ ಸಿದ್ದೇಶ್ವರ್ ನೇತೃತ್ವದಲ್ಲಿ ಶಿವನಹಳ್ಳಿ ರಮೇಶ್ ಅವರು ಇನ್ನು ಇವತ್ತು ಬಿಜೆಪಿ ಸೇರ್ಪಡೆ ಆದ್ರು. ಈಗಾಗಲೇ ಏನು ಒಂದು ಏನು ಪ್ರಮುಖವಾಗಿ ದಾವಣಗೆರೆಯಲ್ಲಿ ಲಿಂಗಾಯತ ಸಮಾಜದ ಮತಗಳು ಹೆಚ್ಚಾಗಿದ್ದಾವೆ. ಅವು ಪ್ರಮುಖವಾಗಿ ಬಿಜೆಪಿಗೆ ಹೆಚ್ಚಾಗಿ ಬೀಳುವಂತ ಸಾಧ್ಯತೆ ಇದೆ. ಆದ್ರೆ ಬಿಜೆಪಿಯಲ್ಲಿ ಈ ಹಿಂದೆ ಒಂದು ಕೆಲ ಗೊಂದಲಗಳು ಮತ್ತು ಅಭ್ಯರ್ಥಿಗಳ ಏನು ತೊಂದರೆಯಿಂದ ಏನು ಬಿಜೆಪಿಗೆ ಒಂದು ಪೆಟ್ಟಾಗಿತ್ತು, ಅದನ್ನೆಲ್ಲ ಸರಿಪಡಿಸುವಂತ ಕೆಲಸವನ್ನ ಸಂಸದ ಸಿದ್ದೇಶ್ವರ್ ಮಾಡತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಮತ್ತೆ ನಾವೇನು ಕಮ್ಮಿ ಇಲ್ಲ ಅಂತೇಳಿ ಕಾಂಗ್ರೆಸ್ನ ಹಿರಿಯ ನಾಯಕ ಇರತಕ್ಕಂತ ಏನು ವಾಗೀಸ್ವಾಮಿ ಇದ್ರು, ಅಂದ್ರೆ ಬಿಜೆಪಿಯ ಈ ಹಿಂದೆ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯ ಏನು ವಾಗೀಸ್ವಾಮಿ ಇದ್ರು, ಆತ ಕಾಂಗ್ರೆಸ್ ಸೇರ್ಪಡೆ ಮೂಲಕ ಮತ್ತು ಒಂದು ಸ್ಟ್ರೋಕ್ ಕೊಡ್ತಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.